ನಮಸ್ತೆ ಎಲ್ಲರಿಗೂ. ಹೊಸ ವರ್ಷದ ಮೊದಲ ಶನಿವಾರ. ಕೃಷ್ಣ ಏನ್ ಹೇಳ್ತಾರೆ ನೋಡೋಣ. ಕೃಷ್ಣ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಹೋದ ವರ್ಷ ಎಲ್ಲ ಈ ಕಾರ್ಡ್ಸ್ ಅಲ್ಲಿ ಏನ್ ರೀಡಿಂಗ್ ಬಂದಿದೆ ಅದೆಲ್ಲ ಖುದ್ದು ದೈವದ ವಾಣಿನೇ ನೋಡ್ದಂಗೆ ನನಗೆ ಭಾಸ ಆಗ್ತಾ ಇತ್ತು. ಬಟ್ ಗೊತ್ತಿಲ್ಲ, ಅದೊಂದ್ ರೀತಿ ವಾರ್ನಿಂಗ್ ತರಾನೇ ಜಾಸ್ತಿ ಬರ್ತಾ ಇತ್ತು. ಬಟ್ ನೋಡೋಣ ಸ್ಟಿಲ್. ಓಕೆ, ಚಾಪ್ಟರ್ 2 20ನೇ ಅಧ್ಯಾಯ 30ನೇ ಅಧ್ಯಾಯನ ಓದಿ ಭಗವದ್ಗೀತೆಯಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ 5ನೇ ಅಧ್ಯಾಯ 18ನೇ ಶ್ಲೋಕನ ಓದಿ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ 3ನೇ ಅಧ್ಯಾಯ 39ನೇ ಶ್ಲೋಕನ ಓದಿ ಭಗವದ್ಗೀತೆಯಲ್ಲಿ ಅನ್ನುವಂಥದ್ದು ಇದೆ. ಇಂಟರ್ನಲ್ ಸೋಲ್. ಸೊ ನಿಮ್ಮ ಇನ್ನೊಂದೇನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಬುದ್ಧಿ ಏನ್ ಹೇಳ್ತಾ ಇದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ಮೊನ್ನೆ ಉಪೇಂದ್ರ ಅವರು ಒಂದ್ ಮಾತು ಹೇಳಿದ್ರಲ್ಲ ರೀಲ್ಸ್ ಅಲ್ಲಿ, ಏನಂತ, ಆತ್ಮ ರಾಮ, ವಾಯು ಆಂಜನೇಯ, ಸೊ ಪ್ರಾಣವಾಯು ಅವರಿಬ್ರು. ಹಾಗಾಗಿ ಹಂಗೇನೆ ಕೃಷ್ಣ ಕೂಡ ಆತ್ಮ ಅಂತೆ, ಅರ್ಜುನ ಕೂಡ ಬುದ್ಧಿ ಅಂತೆ. ಬುದ್ಧಿನ ಲಗಾಮಲ್ಲಿ ಇಟ್ಕೊಂಡು ಆತ್ಮ ಕೇಳ್ಕೊಂಡು ಒಂದು ಕನ್ಫ್ಯೂಷನ್ ಅನ್ನುವಂಥ ಸ್ಟೇಟ್ ಇಂದ ಹೊರಗೆ ಬಂದು ಲೈಫ್ ಅನ್ನ ಒಂದು ಕಂಟ್ರೋಲಿಗೆ ತಗೊಂಡು ಮುಂದುವರಿಬೇಕು ಅನ್ನುವಂಥದ್ದಂತೆ. ಸೊ ಏನೋ ಒಂದು ವಾರ್ನಿಂಗ್ ಇದೆ, ಮತ್ತೆ ಏನೋ ಒಂದು ಕೆಲ್ಸಕ್ಕೆ ಆಶೀರ್ವಾದ ಕೂಡ ಇದೆ ನಿಮ್ಗೆ. ಅದು ಒಂದು ಲವ್ ಲೈಫಿಗೆ ಇರಬಹುದು, ಅಥವಾ ದೇವರು ಪ್ರಾರ್ಥನೆ ಮಾಡಿದ್ದಿರಬಹುದು. ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿದ್ರು, ಇಲ್ಲಿ ದೇವ್ರೇ ನಿಮಗ್ ಪ್ರಾರ್ಥನೆ ಮಾಡೋ ತರ ಇದೆ. ಸೊ ಆಗ್ಬಿಡು 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 ಅನ್ನುವಂಥ ರೀತಿಯಲ್ಲಿ. ಸೊ ಏನೋ ಒಂದು ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಸೊ ನಿಮ್ಮದ್ದು ಅಂತ ಈ ಜನ್ಮದಲ್ಲಿ ಬಂದಿರುವಂಥದ್ದು. ಸೊ ಏನೇ ಆದ್ರೂ ಎಂಡಿಂಗ್ ಅಲ್ಲಿ ಅದು ನಿಮ್ಗೆ ಸೇರ್ಬೇಕು ಅನ್ನುವಂಥದ್ದು ಇದೆ. ಸೊ ಬಕಪಕ್ಷಿಗಳ ಹಾಗೆ ಯಾರು ಏನೇ ಕಾದಿದ್ರು ಯಾರಿಗೂ ಅದು ಸಿಗೋದಿಲ್ಲ. ಸೊ ಯಾರಿಗೆ ಸಿಗಬೇಕೋ ಭಗವಂತನ ನಿರ್ಧಾರ ಯಾರಿಗಾಗಿದ್ಯೋ ಅಲ್ಲಿಗೆ ಅದು ತಲುಪಬೇಕು. ತಲುಪೋ ಹಾಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬಾಹ್ಯ ಯುದ್ಧನ ಅಂದ್ರೆ ಹೊರಗಡೆ ಯುದ್ಧನ ಗೆಲ್ಬಹುದು, ಆಂತರಿಕವಾಗಿ ನಮ್ಮೊಳಗೆ ನಡೆಯುವಂತ ಯುದ್ಧನ ಗೆಲ್ಲೋದು ಕಷ್ಟ. ಸೊ ಹಾಗಾಗಿ ನಮ್ಮೊಳಗಿರುವಂತ ಶತ್ರುಗಳು ಮಾಡುವಂತ ಯುದ್ಧನ ಗೆಲ್ಲೋದಕ್ಕೆ ಸನ್ನದ್ಧರಾಗಿ ನಿಮ್ಮನ್ನ ನೀವು ಗೆಲ್ಲಲೇಬೇಕಾದಂತ ಅನಿವಾರ್ಯ ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ಗೆಲ್ಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ಗೆಲ್ಲಿ ವಿಜಯ ಪತಾಕೆ ನಿಮ್ದೇನೆ ಅನ್ನುವಂಥದ್ದು ಕೂಡ ಇದೆ. ಅಗತ್ಯ ಇರೋರು ಮೃತ್ಯುಂಜಯ ಹೋಮ ಇರಬಹುದು, ಸುದರ್ಶನ ಹೋಮ ಇರಬಹುದು, ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಬೇರೆ ಕೆಲ್ಸಕ್ಕೆ ಹೊರಟಾಗ ಯಾರೋ ನಿಮ್ಮನ್ನ ಪ್ರಯತ್ನ ಪೂರ್ವಕವಾಗಿ ತಡಿತಾ ಇರಬಹುದು, ಅಥವಾ ನಿಮ್ಗಿಂತ ಮುಂಚೆ ನಿಮ್ಗೆ ಸಹಾಯ ಮಾಡೋರು ಅಲ್ಲಿಗೆ ತಲುಪಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರಿ ಒಂದ್ ಕಡೆ ದಿಕ್ಕೊಂದ್ ಕಡೆ ಹೋಗ್ತಾ ಇದೆ. ಗೊತ್ತು ಗುರಿ ಇಲ್ದಿರೋ ಹಾಗೆ ತಿರ್ಗಾಟ ಬೇಡ ಅನ್ನುವಂಥದ್ದು ಇದೆ. ಸೊ ಒಂದು ಗುರಿ ಇಟ್ಕೊಂಡು ಮುನ್ನಡೀರಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದೇಹದಲ್ಲಿ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ದೇಹಕ್ಕೆ ಒಂದು ರಕ್ಷೆನ ಹಾಕೊಳ್ಳಿ, ಒಂದು ಕಡಿವಾಣನ ಹಾಕಿ ಅನ್ನುವಂಥದ್ದು ಇದೆ. ಇದರಿಂದ ಕೂಡ ಹೆಚ್ಚು ಅನುಕೂಲ ಆಗತ್ತೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಿದೀರಾ. ಈಗ ಬಂದಿರುವಂತ ಕಾಲಿನ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಇದೆ, ಪರಿಹಾರ ಮಾಡ್ಕೊಳ್ಳಿ. ಸಮಯ ಬಂದಾಗ ಹುಡುಕಾಟ ನಡೆಸಿ ಆ ಸಮಸ್ಯೆಗೆ ಪರಿಹಾರ ಅನ್ನೋದು ನಿಮ್ಮ ಮುಂದೆನೆ ಗೋಚರ ಆಗತ್ತೆ. ಇದು ಯಾರು ಪರಿಹಾರ ಮಾಡಕ್ಕಾಗುತ್ತೋ ಅವ್ರಿಗೆ ಮಾತ್ರ ಗೋಚರ ಆಗತ್ತೆ, ಎಲ್ಲರಿಗೂ ಗೋಚರ ಆಗಲ್ಲ. ಇದು ಒಬ್ಬ ವ್ಯಕ್ತಿಗೆ ಮಾತ್ರ ಗೋಚರ ಆಗುವಂತ ಪರಿಹಾರ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕಾಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗೆ ಯಾವ ಹಾಸ್ಪಿಟ್ಲಲ್ಲೂ ವಾಸಿ ಆಗದೇ ಇರೋವಂಥದ್ದನ್ನ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ನಿಮ್ಮ ಡಿವೈನ್
ಟೀಮ್ ಏನಿದೆ ಅದು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಗೊತ್ತಿಲ್ದಿರುವಂತ ರೀತಿಲಿ ನಿಮ್ಮ ಕಾಲನ್ನ ವಾಸಿ ಮಾಡಿಕೊಡುತ್ತೆ. ಪೂರ್ವಾರ್ಜಿತ ಪುಣ್ಯ ಫಲ ಎಷ್ಟು ದೊಡ್ಡದಿದೆ ನಿಮ್ದು ಅಂದ್ರೆ, ಸೊ ಆ ಥರ ಪುಣ್ಯನ ಮತ್ತೊಮ್ಮೆ ಇನ್ಯಾವಾಗೂ ನೀವು ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ವೇನೋ, ಅಷ್ಟು ಪುಣ್ಯನ ಸಂಪಾದನೆ ಮಾಡ್ಬಿಟ್ಟಿದ್ದೀರಾ. ಅದೇ ಕಾರಣಕ್ಕೆ ಈಗಿನ ಕಾಲದಲ್ಲಿ ಅಥವಾ ಈ ಜನ್ಮದಲ್ಲಿ ನಿಮ್ಗೆ ಇಷ್ಟೊಂದು ಸಹಾಯ ಸಹಕಾರ ಅನ್ನೋದು ಸಿಗ್ತಾ ಇದೆ. ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋದಷ್ಟೇ ಇಲ್ಲಿ ಹೆಮ್ಮೆ ಪಡ್ಬೇಕಾದಂಥ ವಿಚಾರ. ಹಾಗಾಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ಕೃಷ್ಣ ರಾಧಾಕೃಷ್ಣರ ಆರಾಧನೆ, ಕೃಷ್ಣ ರುಕ್ಮಿಣಿಯರ ಆರಾಧನೆ, ಕೃಷ್ಣ ಸತ್ಯಭಾಮರ ಆರಾಧನೆನ ಯಾರು ಮಾಡ್ತಿದ್ದಾರೆ ಇದರಿಂದ ನಿಮ್ಗೆ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಲ್ಲೋ ಒಂದ್ ಕಡೆ ಮಹಾಲಕ್ಷ್ಮಿಯ ಆಶೀರ್ವಾದ, ಗಣೇಶನ ಆಶೀರ್ವಾದ, ಸರಸ್ವತಿಯ ಆಶೀರ್ವಾದ ನನ್ನ ಜೀವನದಲ್ಲಿ ಇಲ್ಲ, ನಾನು ಒಂಟಿ, ನಂಗೆ ಆಗ್ತಿಲ್ಲ ಈ ಹೋರಾಟ ಮಾಡ್ಲಿಕ್ಕೆ, ನಾನು ಸೋಲು ಒಪ್ಕೊಳ್ತೀನಿ, ನನಗೆ ಬದುಕು ಬೇಡ ಅನ್ನಿಸ್ತಾ ಇದೆ, ಸೊ ಹೀಗಿರೋದಕ್ಕೆ ಆಗ್ತಿಲ್ಲ ನಂಗೆ ಅನ್ನೋರಿಗೆ ನಿಮ್ಗೆ ಶಂಕರ ವಿಷ್ಣು ಮತ್ತೆ ಶಿವ ಇಬ್ಬರ ಆಶೀರ್ವಾದದಿಂದ ಇಬ್ಬರು ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಿನ್ನ ಮುಂದಿನ ಜೀವನದಲ್ಲಿ ಹೆಚ್ಚಿನ ಒಳಿತಾಗತ್ತೆ. ನಿನ್ನ ಸಮಸ್ಯೆಗಳೆಲ್ಲ ಬಗೆಹರಿದು ಆ ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿನ್ನ ಶತ್ರುಗಳು ಕೂಡ ಮಿತ್ರರಾಗುವಂತ ಸಮಯ ಹತ್ತಿರದಲ್ಲೇ ಇದೆ. ಜೊತೆಗೆ ವಿದ್ಯೆಯಲ್ಲೂ ಕೂಡ ನಿಂಗೆ ಹೆಚ್ಚಿನ ಯಶಸ್ಸು ಅನ್ನೋದು ಬರುತ್ತೆ. ನಿನ್ನ ವಿದ್ಯೆಯಿಂದನೇ ನೀನು ಹೆಚ್ಚು ಧನ ಸಂಪಾದನೆ ಕೂಡ ಮಾಡ್ತೀಯ, ಇದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸ್ವಲ್ಪ ದೂರದಲ್ಲೇ ಇದ್ರೂ ಕೂಡ ದೇವಿ ನಿಂಗೆ ವಿದ್ಯಾದೇವಿ ಆಶೀರ್ವಾದನ ಮಾಡ್ತಾನೆ ಇರ್ತಾಳೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅನ್ನುವಂಥದ್ದು ಇದೆ. ನಿನ್ಗಾಗಿ ಎಲ್ಲಾನು ಕೊಟ್ರೆ ಭಗವಂತ ನೀನ್ ಎಲ್ಲವನ್ನೂ ಕೂಡ ಕೈ ಚೆಲ್ಲಿ ದಾನ ಮಾಡಿ ಬಂದಿದ್ಯಾ. ಈಗ ಮತ್ತೆ ಹೊಸದಾಗಿ ಜೀವನ ಶುರು ಮಾಡ್ಕೊಳ್ಳೋದಕ್ಕೆ, ಜೀವನನ ಕಟ್ಕೊಳ್ಳೋದಕ್ಕೆ ನಿಂಗೇನ್ ಬೇಕು ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾರೆ. ನಿನ್ನ ಪ್ರಾರ್ಥನೆಗೆ, ನಿನ್ನ ಭಕ್ತಿಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ನಡೀತಾ ಇರು, ಇನ್ ಮಿಕ್ಕಿದೆಲ್ಲವೂ ಕೂಡ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದನ್ನ ಗಣೇಶ ಹೇಳ್ತಿದ್ದಾನೆ. ಜೊತೆಗೆ ಭಗವಂತನಿಗೆ ಎಲ್ಲ ಗೊತ್ತಿದೆ. ಸೊ ಎಸ್ಪೆಷಲಿ ಆಂಜನೇಯನ ಎನರ್ಜಿ ಇದೆ, ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಜೊತೆಗೆ ಗೋವರ್ಧನಗಿರಿ ಕೃಷ್ಣನಿಗೆ ಗೊತ್ತಿದೆ. ಸೊ ಯಾರಿಗೆ ರಕ್ಷೆ ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಯಾರನ್ನ ಕಾಪಾಡಬೇಕು, ಯಾರನ್ನ ಕಾಪಾಡಬಾರ್ದು ಎಲ್ಲವನ್ನೂ ಕೂಡ ಗಣೇಶ ಮತ್ತೆ ಆಂಜನೇಯ ಮತ್ತೆ ನಿಮ್ಮ ಗುರುಗಳು ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೃಷ್ಣ ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದಂಥ ವಿಚಾರನ ತಿಳಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಯೋಚನೆ ಮಾಡ್ತಿದ್ದೀರಾ, ಅಥವಾ ಮದ್ವೆ ಆದ್ಮೇಲೆ ಹೇಗಿರುತ್ತೋ ಏನಾಗುತ್ತೋ, ಮಕ್ಕಳ ವಿಚಾರ ಏನಾಗುತ್ತೋ, ಮಕ್ಕಳಾಗುತ್ತೋ ಇಲ್ವೋ, ಅಥವಾ ಮಕ್ಕಳಾದ್ರೆ ಅವ್ರಿಗೆ ರಕ್ಷೆ ಯಾರು ಕೊಡ್ತಾರೆ, ಅಥವಾ ಏನಾದ್ರೂ ನೆಗೆಟಿವ್ ಆದ್ರೆ ಏನಾಗತ್ತೆ, ತುಂಬಾ ನೆಗೆಟಿವ್ ಥಾಟ್ಸ್ ಮೈಂಡ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಯಾವುದೇ ಅವಕಾಶನ ಮಾಡಿಕೊಡ್ಬೇಡಿ. ಓಕೆ, ತುಂಬಾ ಪಾಸಿಟಿವ್ ಆಗಿ ಇದೆ. ಗುರುಗಳ ಆಶೀರ್ವಾದ, ರಾಘವೇಂದ್ರರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಳಿತಾಗತ್ತೆ. ತುಂಬಾ ಒಳ್ಳೆ ಹುಡುಗ ನಿಮ್ಗೆ ಅಂತಾನೆ ಬಂದಿರೋಂಥವ್ರು. ವಿಶೇಷವಾದಂಥ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ವಿಶೇಷವಾದಂಥ ಮನೆತನದಲ್ಲೇ ವಿಶೇಷವಾಗಿರುವಂತ ಮನೆತನ. ಸೊ ಒಂದ್ ರೀತಿ ಆದಿ ಮನೆತನ ಅನ್ನುವಂಥ ರೀತಿಲಿ ಆ ಥರದ ಹುಡುಗ ಬಂದು ಮದ್ವೆ ಆಗ್ತಾರೆ. ಆಗೇ ಆಗತ್ತೆ, ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಗುರು ರಾಯರೇ ಇಲ್ಲಿ ನಿಂತಿದ್ದಾರೆ. ಬೃಂದಾವನದಿಂದ ಆಶೀರ್ವಾದ ಮಾಡ್ತಾ ಇಲ್ಲ, ಅವರು ಬೃಂದಾವನದಿಂದ ಹೊರಗೆ ಬಂದೇ ಆಶೀರ್ವಾದನ ಮಾಡಿ ಹೋಗ್ತಿದ್ದಾರೆ. ರಾಯರ ಮಹಿಮೆ ಅಪಾರ ಆಗ್ತಾ ಇದೆ. ಎಲ್ಲ ಅದೃಷ್ಟ ನಿಮ್ಮ ಪಾಲಿಗೆ ಇರ್ಬೇಕಾದ್ರೆ ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರ? ಸದ್ಯಕ್ಕೆ ಕೆಲವು ಸೀಕ್ರೆಟ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ಕೆಲವು ಸೀಕ್ರೆಟ್ಸ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಸೊ ರಹಸ್ಯ ಭಂಡಾರನೇ ತೆರೆದುಕೊಳ್ಳೋದ್ರಲ್ಲಿ ಇದೆ. ಆದ್ರೆ ಒಂದು ಖುಷಿಯ ವಿಚಾರ ಏನು ಅಂದ್ರೆ, ರಹಸ್ಯಗಳನ್ನ ಸ್ವಾರಸ್ಯಕರವಾಗಿ ನೋಡ್ತಾ, ಆ ಸ್ವಾರಸ್ಯಕರದಲ್ಲೇ ರಹಸ್ಯಗಳನ್ನ ಅರ್ಥ ಮಾಡ್ಕೊಂಡಿರುವಂತ ರಹಸ್ಯಗಳನ್ನ ವಿಶ್ಲೇಷಣೆ ಮಾಡ್ದಿರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ರಹಸ್ಯನ ತನ್ನ ಪಾಡಿಗೆ ತಾವು ಬಿಡ್ತಾ ಇದ್ದೀರಲ್ಲ, ಅದು ತುಂಬಾ ಖುಷಿ ಕೊಡುವಂತ ವಿಚಾರ ಆಗಿದೆ ಇಲ್ಲಿ. ಜೊತೆಗೆ ನಿಮಗ್ ಗೊತ್ತಿಲ್ಲ ಅಂತ ಕೆಲವು ರಹಸ್ಯ ಮಾಡ್ತಾ ಇರ್ಬೋದು, ಅಥವಾ ಬೇರೆಯವರು ಗೊತ್ತಿಲ್ಲ ಅಂತ ನೀವು ರಹಸ್ಯ ಮಾಡ್ತಾ ಇರ್ಬೋದು, ಅಥವಾ ಭಗವಂತನಿಗೆ ಗೊತ್ತಾಗೋದೇ ಇಲ್ಲ ಅಂತ ಕೆಲವು ರಹಸ್ಯ ಮಾಡ್ತಾ ಇರ್ಬೋದು. ಆದ್ರೆ ರಹಸ್ಯಗಳ ರಹಸ್ಯಾಧಿಪತಿ ಯಾರು ಅಂದ್ರೆ ಕೃಷ್ಣ ಇದ್ದಾರೆ. ಸೊ ಆ ತುಂಟ ಕೃಷ್ಣ ಯೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ.
ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕೃಷ್ಣನಿಗೆ ಗೊತ್ತಿದೆ, ಕೃಷ್ಣನಿಗೆ ಗೊತ್ತಿಲ್ಲ ಅಂತ ನೀವೇನಾದ್ರೂ ರಹಸ್ಯ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ರಿವೀಲ್ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವೈಫ್ ನಿಮ್ಮ ಹತ್ರ ಏನೋ ರಹಸ್ಯ ಮಾಡ್ತಾ ಇರಬಹುದು. ಎಸ್ಪೆಷಲಿ ಫೀಮೇಲ್ ಪರ್ಸನ್ಸ್ ಯಾರೋ ಇದ್ದಾರೆ, ಅವರು ನಿಮ್ ಜೊತೆ ತುಂಬಾ ರಹಸ್ಯನ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನೀವು ಒಂಚೂರು ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಬೇರೆ ಸ್ಥಳಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಬೇರೆ ಊರಿಗೆ, ಬೇರೆ ಒಂದು ಸ್ಥಳ ಬದಲಾವಣೆಯನ್ನ ಹೇಳ್ತಾ ಇದೆ. ಅದು ಕಾರ್ಯಕ್ಕೋಸ್ಕರ ಆಗಿರಬಹುದು, ಅಥವಾ ಕರ್ತವ್ಯಕ್ಕೋಸ್ಕರ ಆಗಿರಬಹುದು, ಅಥವಾ ಕೆಲಸದ ವಿಚಾರವಾಗಿ, ಸ್ಟಡಿ ವಿಚಾರವಾಗಿ, ಅಧಿಕಾರದ ವಿಚಾರವಾಗಿ ಆಗಿರಬಹುದು. ಒಟ್ನಲ್ಲಿ ನೀವು ನಿಮ್ಮನ್ನ ಒಂದು ಹೊಸ ರೀತಿಯಲ್ಲಿ ಪಡ್ಕೊಳ್ತೀರಾ. 2025 ನಿಮ್ ಜೀವನದಲ್ಲಿ ನಿಮ್ಮನ್ನ ನಿಮ್ಗೇನೆ ಹೊಸ ರೀತಿಯಲ್ಲಿ ಪರಿಚಯ ಮಾಡಿಕೊಡುತ್ತೆ. ಇದು ನಾನೇನ ಅನ್ನುವಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ನೀವು ಕರ್ತವ್ಯ ನಿರತರಾಗಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಬದಲಾವಣೆಗೆ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕಿರುವಂತ ಮಾರ್ಗದರ್ಶನ ಏನಿದೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಿಕ್ಕಂತ ಮಾರ್ಗದರ್ಶನ. ಇದುವರೆಗೂ ಆ ಮಟ್ಟಿನ ಮಾರ್ಗದರ್ಶನ ಸಾಧಕರಿಗೂ ಕೂಡ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಅಷ್ಟು ದೊಡ್ಡ ಮಟ್ಟದ ಒಂದು ಮಾರ್ಗದರ್ಶನ ನಿಮ್ಗೆ ಸಿಕ್ಕಿದೆ. ಆ ಮಾರ್ಗದರ್ಶನದಲ್ಲಿ ನೀವು ಖುಷಿಯಾಗಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಮನೆಯಿಂದ ದೂರ ಇದೀವಿ ಅಂತ ಬೇಸರ ಆಗ್ಲಿ ಅಥವಾ ಬೇಜಾರಾಗ್ಲಿ ಮಾಡ್ಕೊಳ್ಬೇಡಿ. ಸೊ ನೀವೆಲ್ಲಿದ್ದೀರೋ ಆ ಕ್ಷಣನ ಖುಷಿಯಾಗಿ ಇಟ್ಕೊಳ್ಳಿ, ಆ ಕ್ಷಣನ ಸಂತೋಷವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ನಿಮ್ಮ ನೋವಿಗೆ ಸ್ಪಂದಿಸ್ತಾ ಇದ್ದಾರೆ, ಎಲ್ಲರೂ ನಿಮ್ಗೋಸ್ಕರ ಮಿಡಿತಾ ಇದ್ದಾರೆ. ಅವ್ರಿಗೂ ಕೂಡ ಒಂಚೂರು ನಿಮ್ಮ ಟೈಮ್ ಏನಿದೆ ಅದನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ದೇವರು ನಿಮ್ಮಲ್ಲೇ ಇದ್ದಾರೆ, ದೇವ್ರು ನಿಮ್ ಜೊತೆನೆ ಇದ್ದಾರೆ. ಹಾಗಾಗಿ ಎಲ್ಲೋ ಯಾಕೆ ಹುಡುಕ್ತೀರಾ? ಸೊ ನಿಮ್ಮೊಳಗೆ ಆ ದೇವ್ರು ಇದ್ದಾರೆ. ಜೊತೆಗೆ ಭಗವಂತ ಎಲ್ಲೇ ಇದ್ರೂ ಕೂಡ ನಿಮ್ಮನ್ನ ನೋಡ್ತಾ ಇದ್ದಾರೆ. ನಿಮ್ಗೇನ್ ಮಾರ್ಗದರ್ಶನ ಬೇಕೋ, ನಿಮ್ಗೇನ್ ಸಹಾಯ ಬೇಕೋ, ಸಹಕಾರ ಬೇಕೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಟು ಬಿ ಫ್ರಾಂಕ್, ಇಲ್ಲಿ ಇಬ್ರು ಸಿಂಗಲ್ಸ್ ಇದ್ದಾರೆ, ಇಬ್ರು ಪ್ರಾಣಿಗಳು ಕೂಡ ಇದೆ. ಸೊ ನೀವ್ ಇನ್ನ ಮೆಚೂರೇ ಆಗಿಲ್ಲ ಅಂದ್ರೆ ಮೈಂಡ್ ಮೆಚೂರ್ ಇಲ್ಲ ಕೆಲವು ವಿಚಾರದಲ್ಲಿ ಅಂತ ಅನ್ಸುತ್ತೆ. ಒಂಚೂರು ಮೆಚೂರಿಟಿಗೆ ತಗೊಂಬನ್ನಿ. ಜೊತೆಗೆ ನಿಮ್ಮ ಅಧಿಕಾರನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವ್ ಒಂಚೂರು ಅಪ್ಗ್ರೇಡ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು ಅನ್ನುವಂಥದ್ದು ಇದೆ. ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಗ್ರೇಡ್ ಆಗಿ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಹೆಚ್ಚಿನ ಒಳಿತನ್ನ ಮಾಡ್ತೀರಾ. ಸಿಂಗಲ್ ಆಗಿ ಇರೋರಿಗೆ ಸಿಂಗಲ್ ಆಗೇ ಇರ್ಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ತಕ್ಕಂತ ಪಾರ್ಟ್ನರ್ ಕಾಯ್ತಿದ್ದಾರೆ. ಅವ್ರು ಈ ಜನ್ಮದಲ್ಲಲ್ಲ, ಎಸ್ಪೆಷಲಿ ಒಂದ್ 4-5 ಜನ್ಮದಿಂದ ನಿಮ್ಗೋಸ್ಕರ ಕಾದಿದ್ದಾರೆ. ಈ ಜನ್ಮದಲ್ಲಿ ನೀವು ಅವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಬದುಕಿನ ಮೇಲೆ ಭರವಸೆ ಹೊರಟೋಗುತ್ತೆ ಅವರಿಗೆ. ಸೊ ಹಾಗಾಗಿ ನಿಮ್ಗೋಸ್ಕರ 4 ಜನ್ಮದಿಂದ ಕಾಯ್ತಾ ಇರೋರನ್ನ ನಿಮ್ ಜನ್ಮಕ್ಕೆ ಅಂತಾನೆ ಜನ್ಮ ತಗೊಂಡಿರೋರ್ನ ನಿಮ್ ಲೈಫಿಗೆ ಬರೋದಕ್ಕೆ ಒಂದು ಅವಕಾಶನ ಮಾಡ್ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆ ತುಂಬಾ ಸ್ಪೆಷಲ್ ಆಗಿ ಇದೆ. ತುಂಬಾ ಖುಷಿಯಾಗಿ ಇರ್ತೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದು ಹೋಗಿರುವಂತ ಫೀಲಿಂಗ್ ಇದೆ, ದುಃಖ ಇದೆ. ಒಂದ್ ರೀತಿ ನೋವನ್ನ ಮರೀಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ. ಸಾಕಷ್ಟು ಎತ್ತರಕ್ಕೆ ಇನ್ಮೇಲೆ ನಿಮ್ ಜೀವನ 2025 ಅಪ್ಗ್ರೇಡ್ ಆಗ್ತಾನೆ ಹೋಗುತ್ತೆ. ಉನ್ನತ ಮಟ್ಟಕ್ಕೆ ಬೆಳಿತಾನೆ ಹೋಗ್ತೀರಾ. ಹೆಚ್ಚಿನ ಯಶಸ್ಸನ್ನ ಗಳಿಸ್ತಾನೆ ಹೋಗ್ತೀರಾ. ಫೈನಾನ್ಷಿಯಲ್ ವಿಚಾರ ಆಗಿರ್ಲಿ, ಗೋಲ್ಡ್ ತಗೊಳ್ಳುವಂತ ವಿಚಾರ ಆಗಿರ್ಲಿ, ಅಥವಾ ನಿಮ್ಮ ಕೆರಿಯರ್ ಗ್ರೋತ್ ಇರ್ಲಿ, ಸ್ಪಿರಿಚುವಲ್ ಗ್ರೋತ್ ಇರ್ಲಿ, ಎಲ್ಲಾ ರೀತಿಲೂ ಯಶಸ್ಸು ಇದೆ. ಮ್ಯಾರೇಜ್ ಪಾರ್ಟ್ನರ್ ಕೂಡ ಬರುವಂತ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಏನೋ ಇಲ್ಲಿ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಕೂಡ ರಿವೀಲ್ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಗಣೇಶ ಇರ್ಬೇಕಾದ್ರೆ ನಿಮ್ಮೆಲ್ಲ ತ್ಯಾಗ ಬಲಿದಾನಗಳಿಗೆ ಗಣೇಶ ಒಂದು ಸರಿಯಾದ ನಿರ್ಧಾರನ ತಗೊಳ್ತಾರೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ಇಲ್ಲಿ ಕೃಷ್ಣ ಮತ್ತೆ ಆಂಜನೇಯ, ಗಣೇಶ 3 ಜನ ತುಂಬಾ ಮೇಜರ್ ರೋಲ್ ನಿಮ್ ಲೈಫ್ ಅಲ್ಲಿ
ಪ್ಲೇ ಮಾಡ್ತಿದ್ದಾರೆ. ಅವರು ತುಂಬಾ ಮುಖ್ಯ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫಿನ ಎಷ್ಟೋ ಡಿಸಿಷನ್ನ ಅವರೇ ತಗೊಂಡು ನಿಮ್ಮ ಜೀವನನ ಬೆಟರ್ ಮಾಡಿದ್ದಾರೆ. ಜೊತೆಗೆ ತುಂಬಾ ಮುಖ್ಯವಾದಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಇದ್ದಾರೆ. ನಿಮ್ಗೆ ಮಾರ್ಗದರ್ಶನ ಕೊಡುವಂಥದ್ದು, ನಿಮ್ಮ ಶತ್ರುಗಳನ್ನ ನಿರ್ನಾಮ ಮಾಡುವಂಥದ್ದು, ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ತರುವಂಥದ್ದು, ನಿಮ್ಗೆ ಒಂದು ವಿನ್ನಿಂಗ್ ಮೂಮೆಂಟನ್ನ ತಂದ್ಕೊಡೋದಕ್ಕೆ ಅವ್ರು ಯಾವಾಗ್ಲೂ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಪ್ರಯತ್ನ ಪಡ್ತಿದ್ದಾರೆ? ಬೇರೆ ಭಕ್ತರಿಗಿಂತ ನೀವು ಯಾಕೆ ಸ್ಪೆಷಲ್ಲು ಅಂದ್ರೆ, ನಿಮ್ಮಲ್ಲಿರುವಂಥ ಮುಗ್ಧತೆ, ಪ್ರಾಮಾಣಿಕತೆ ಮತ್ತೆ ನಿಸ್ವಾರ್ಥ ಗುಣ ಭಗವಂತನಿಗೆ ಹೆಚ್ಚು ಇಷ್ಟ ಆಗಿದೆ. ಹಾಗಾಗಿ ರೆಡಿಯಾಗಿ ನಿಮ್ಗೆ ಒಂದು ಯಶಸ್ಸು ಸಿಗತ್ತೆ, ಒಂದು ಅಧಿಕಾರ ಸಿಗತ್ತೆ, ಒಂದು ರಿಲ್ಯಾಕ್ಸಿಂಗ್ ಮೂಮೆಂಟ್ ಸಿಗತ್ತೆ. ನಿಮ್ ಜೊತೆ ನೀವೊಬ್ರೆ ಸಾಕು, ಇನ್ಯಾರು ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ನಥಿಂಗ್ ಟು ವರಿ. ಆಂಜನೇಯನ ದರ್ಶನ ಮಾಡ್ಕೊಂಬನ್ನಿ, ಶಕ್ತಿ ಗಣಪತಿಯ ದರ್ಶನ ಮಾಡ್ಕೊಂಬನ್ನಿ. ಇದರಿಂದ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಗಂಗಾಧರೇಶ್ವರ ಏನಿದ್ದಾರೆ, ಸೊ ಶಿವ ಆದಷ್ಟು ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿಗೋಸ್ಕರ ಏನು ಪ್ರಾರ್ಥನೆ ಮಾಡಿದ್ರಿ ಅಥವಾ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಎಲ್ಲರಿಗೂ ಇರುವಂತ ಸಮಸ್ಯೆಗಳು ಬಗೆಹರಿಯುತ್ತೆ. ಆರೋಗ್ಯದಲ್ಲಿ ಒಂಚೂರು ಸಮಸ್ಯೆ ಹೆಚ್ಚಿಗೆ ಕಾಣಿಸ್ತಾ ಇದೆ, ಆರೋಗ್ಯದ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಪಿತೃದೋಷ ಕೂಡ ಹೋಗುತ್ತೆ. ಹೊಸ ನದಿಯ ಉಗಮ ಆಗತ್ತೆ ಅಂತ ಬಂದಿತ್ತು, ಹೊಸ ನದಿಯ ಉಗಮ ಆಗಿದೆ. ಸೊ ಈಗ ನದಿ ವಾಪಸ್ ಶಿವನ ಪಾದಕ್ಕೆ ಸೇರ್ತಾ ಇದೆ. ಸೊ ಗಂಗೆ ಆಕಾಶಕ್ಕೆ ಹೋಗಿ ಮತ್ತೊಂದು ರೂಪದಲ್ಲಿ ಭೂಮಿಗೆ ಇಳಿತಾ ಇದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಸೂರ್ಯನಾರಾಯಣನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸದಾ ಇದೆ. ಜೊತೆಗೆ ಆರೋಗ್ಯದಲ್ಲಿ ಈ ಸಂಕ್ರಾಂತಿ ನಿಮ್ಗೆ ಹೆಚ್ಚಿನ ಚೇತರಿಕೆನ ತಗೊಂಬಂದ್ ಕೊಡುತ್ತೆ ಅನ್ನುವಂಥದ್ದು ಇದೆ. ಕ್ರೌನ್ ಚಕ್ರ ಆಕ್ಟಿವೇಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಅದರಿಂದ ಹೆಚ್ಚು ಒಳಿತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಸು ಬಿಸ್ನೆಸ್, ಕುರಿ ಬಿಸ್ನೆಸ್, ಫಾರ್ಮ್ ಹೌಸ್ ಮಾಡೋರ್ಗೂ ಕೂಡ ಚೆನ್ನಾಗಿದೆ. ಹೂವಿನ ಬಿಸ್ನೆಸ್, ಗಾರ್ಲ್ಯಾಂಡ್ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ವಿದೇಶ ಪ್ರಯಾಣ ಕೂಡ ಒಳಿತಾಗತ್ತೆ. ಹಿಮಾಲಯಕ್ಕೆ ಯಾರು ಟ್ರೆಕ್ಕಿಂಗ್ ಹೋಗುವಂತ ಸಾಧ್ಯತೆ ಇದೆ. ಟ್ರೆಕ್ಕಿಂಗ್ ಹೋದಂತ ಸಮಯದಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಏರುಪೇರು ಆಗತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಗಳ ಮೇಲೆ ಯುದ್ಧ ಸಾರಕ್ಕಿಂತ ಮುಂಚೆ ನಿಮ್ಮ ಗುರುಗಳಿಂದ ಒಂದು ಪರ್ಮಿಷನ್ ತಗೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಹೊಸ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತಗೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗಂತೂ ಇಲ್ಲಿ ಈ ವರ್ಷ 4-5 ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸ್ಪೀಡ್ ಬ್ರೇಕ್ ನ ಇಟ್ಕೊಳ್ಳಿ, ಒಂಚೂರು ಸ್ಪೀಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ವರ್ಷ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕೆಲಸಗಳು ಅರ್ಧಕ್ಕೆ ಉಳಿಸಿದೀರಾ. ಸೊ ಖಾಲಿ ಆಗಿರೋದ್ರಲ್ಲಿ ಏನ್ ಬರಿಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ. ಕೃಷ್ಣನ ಆಶೀರ್ವಾದದಿಂದ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಲವ್, ಮ್ಯಾರೇಜ್, ಬಿಸ್ನೆಸ್ ಎಲ್ಲವೂ ಕೂಡ ಇದೆ. ಜೊತೆಗೆ ಶತ್ರುನಾಶ ಕೂಡ ಇದೆ, ಅಧಿಕಾರ ಇದೆ, ಸ್ಥಳ ಬದಲಾವಣೆ ಇದೆ, ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ಮ ಲೈಫ್ ನಡೀತಾ ಇದೆ. ಸೊ ಭೋಲೆ ಬಾಬಾನ ಆಶೀರ್ವಾದದಿಂದ ಒಂದು ಒಂದೇನೋ ಅನೌನ್ಸ್ಮೆಂಟ್ ಬರೋದ್ರಲ್ಲಿ ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಧರ್ಮೋ ರಕ್ಷತೆ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.